ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕೋಷ್ಟರಲ್ಲಿ ನಾಳೆನೆ ಕಳೆದಿರುತ್ತೆ ದೇವ್ರೆ. ಬೇಡ, ಇಂಥ ಬದುಕೋದೇ ಬೇಡ. ಇದಕ್ಕಿಂತ ಸಾಯೋದ ಮೇಲಲ್ವಾ? ಹೌದು, ಅದೇ ಸರಿ ದೇವ್ರೆ. ಇಲ್ಲಿ ಏನು ಕೆಲಸ ಸರ್? ಅದು ಶಿವಾನಿ ಅವರು ರೂಮಲ್ಲಿ ಸೇಫಾಗಿ ಮಲಗಿದ್ದಾರೆ ಅಂತ. ಎಕ್ಸ್ಕ್ಯೂಸ್ ಮೀ, ಕಾಮನ್ ಸೆನ್ಸ್ ಇಲ್ವಾ? ಒಂದು ಹುಡುಗಿ ರೂಮ್ನಲ್ಲಿ ಮಲಗಿದ್ದಾಳೆ, ಅರ್ಧ ರಾತ್ರಿನಲ್ಲಿ ಬಂದು ನೀನೇ ಡೋರ್ ಓಪನ್ ಮಾಡಿಬಿಟ್ಟು ಅವಳು ಸೇಫಾಗಿ ಮಲಗಿದಾಳು ಇಲ್ಲ ಅಂತ ಚೆಕ್ ಮಾಡ್ತೀಯಲ್ಲ? ಪೊಲೀಸು ಅಥವಾ ಸೆಕ್ಯೂರಿಟಿ ಗಾರ್ಡ್? ಲುಕ್ ಮಿಸ್ಟರ್, ಬನ್ನಿ, ನಿಮ್ಮ ಜೊತೆ ಮಾತಾಡ್ಬೇಕು. ನೋಡಿ, ಕಾರಣ ಗೊತ್ತಿಲ್ಲ, ನೀವೇ ಶಟ್ ಅಪ್. ನಿಮ್ಮ ಜೊತೆ ಮಾತಾಡ್ಬೇಕು, ಬನ್ನಿ. ಶಿವಾನಿ, ಎದ್ದೇಳು ಶಿವಾನಿ. ಯಾಕೆ ಹೊತ್ಕೊಂಡು ಹೋಗ್ತಾ ಇದಾರೆ? ಮಾವ ಹೇಳಿದೆ ಬೇರೆ, ನನಗೆ ನೆನಪಾಗ್ತಿರದೆ ಬೇರೆ. ಏನ್ ನಡೀತಾ ಇದೆ? ನಾನು ಕೇವಲ ನಾಟಕ ಮಾಡೋ ಶೈಲು ಅಲ್ವಾ? ನನಗೆ ಗೊತ್ತಿರೋ ಸತ್ಯ ಇಷ್ಟೇ. ಇದನ್ನು ಮೀರಿ ಸತ್ಯ ಏನಾದರೂ ಇದೆಯಾ? ಏನ್ ನಡೆದಿರ್ಬೋದು ಇಲ್ಲಿ? ಆಕ್ಚುಲಿ ಏನ್ರಿ ಕೆಲಸ ನಿಮ್ದು? ಮಧ್ಯರಾತ್ರಿನಲ್ಲಿ ಹೆಣ್ಮಕ್ಳು ಮಲಗಿದಾರೋ ಇಲ್ಲೋ ಅಂತೇಳಿ ಡೋರ್ ಓಪನ್ ಮಾಡಿ ಚೆಕ್ ಮಾಡೋದು? ನೋಡಿ ಮಿಸ್ಟರ್ ಧನಂಜಯ್, ನೀವು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ರೂಮಲ್ಲೇನೋ ಸದ್ದಾಯ್ತು, ನಾನು ಅದನ್ನ ನೋಡಕ್ ಹೋಗಿದ್ದೆ ಅಷ್ಟೇ. ಮಿಸ್ಟರ್ ಅಭಯ್, ನಾನು ಕೂಡ ಮನೆಯಲ್ಲೇ ಇದ್ದೀನಿ. ನನಗೆ ಕೇಳದೇ ಇರೋ ಸದ್ದು ನಿಮಗೆ ಮಾತ್ರ ಕೇಳಿಸುತ್ತಾ? ಹೌದು, ಕೇಳಿಸುತ್ತೆ. ನಿಮ್ಗೆ ಅವತ್ತೇ ಹೇಳಿಲ್ವ ನಾನು, ನಿಮಗೆ ಕಿವಿ ಮಂದ ಹಾವುಗಳ ಥರ ಅಂತ? ನೋಡಿ, ನಿಮ್ಮ ಕೆಲಸ ಏನಿದ್ರು ಹಗಲೊತ್ತಲ್ಲಿ, ಅದು ಹಾಲಲ್ಲಿ. ಅದನ್ನು ಬಿಟ್ಟು ಎಲ್ಲರೂ ಮಲಗಿರುವಾಗ ಹೆಣ್ಮಕ್ಳು ರೂಮ್ನಲ್ಲಿ ಮಲಗಿದಾರೋ ಇಲ್ಲೋ ಅಂತ ಡೋರ್ ಓಪನ್ ಮಾಡಿ ನೋಡೋದು ಸಭ್ಯತೆನೂ ಅಲ್ಲ, ಸೌಜನ್ಯನೂ ಅಲ್ಲ. ಇಷ್ಟಕ್ಕೂ ಅವಳು ಗಂಡ ಬೇರೆ ಮನೆಯಲ್ಲಿಲ್ಲ. ಈಗ ಇಂಥ ಪರಿಸ್ಥಿತಿನಲ್ಲಿ ನೀವು ಹೀಗೆ ಮಾಡಿದ್ರೆ? ಮಿಸ್ಟರ್ ಧನಂಜಯ್, ನಾನು ಅವ್ರ ಮೇಲಿರೋ ಕನ್ಸನ್ನಿಗೆ ಅಲ್ಲಿಗೆ ಹೋಗಿದ್ದೆ ಅಷ್ಟೇ. ನೀವಿದನ್ನ ಸುಮ್ಮನೆ ದೊಡ್ಡದು ಮಾಡ್ತಿದ್ದೀರಾ. ಎಕ್ಸ್ಕ್ಯೂಸ್ ಮೀ, ಅದೇ ನಿಜ ಆಗಿದ್ರೆ ಹೆಣ್ಮಕ್ಳಿರೋ ರೂಮ್ನ ಡೋರ್ನ ನಾಕ್ ಮಾಡಬೇಕು. ಒಂದ್ ವೇಳೆ ಅವ್ರು ಓಪನ್ ಮಾಡಿದ್ರೆ ಮಾತಾಡಬೇಕು. ಅದನ್ನು ಬಿಟ್ಟು ನೀವೇ ಡೋರ್ನ ಓಪನ್ ಮಾಡಿಕೊಂಡು ಒಳಗಡೆ ನುಗ್ಗೋದಲ್ಲ. ಒಬ್ಬ ಗೌರ್ಮೆಂಟ್ ಆಫೀಸರ್ ಆದವನಿಗೆ ಮ್ಯಾನರ್ಸ್ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು. ದೊಡ್ಡ ಆಫೀಸರ್ ಆದ ಮಾತ್ರಕ್ಕೆ ಮ್ಯಾನರ್ಸ್ ಇರಬಾರ್ದು ಅಂತ ಏನಾದ್ರು ಕಾನೂನಿದೆಯಾ? ಅಥವಾ ಅದಕ್ಕೋಸ್ಕರನೇ ಹೀಗೆ ನಡ್ಕೊಳ್ತಿದ್ದೀರೋ? ರೀ ಧನಂಜಯ್, ನಿಮಗೆ ಎಷ್ಟೆಲ್ಲ ಹೇಳಬೇಕು? ರೂಮಲ್ಲೇನೋ ಸದ್ದು ಬಂತು, ನಾನು ಅದನ್ನ ನೋಡಕ್ ಹೋಗಿದ್ದೆ. ಏನ್ರಿ ಮತ್ತೆ ಏನೋ ಸದ್ದು ಅದು ಇದು ಅಂತ ಹೇಳ್ತಿದ್ರೆ? ನಿಮ್ಮಂಥವ್ರಿಗೆ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪಾಯ್ತು. ಹೋಗಿ ಕೈ ಮಲ್ಕೊಡಿ. ಇವನ್ ಯಾಕೆ ಶಿವಾನಿ ಕಳ್ಳನ ತರ ಹೋಗೋದಕ್ಕೆ ಟ್ರೈ ಮಾಡ್ತಾ? ಇಷ್ಟಕ್ಕೂ ಯಾರು ಇವನು? ನಿಜಕ್ಕೂ ಪೊಲೀಸ್ ಆಫೀಸರ್ ಸರ್ ಅಲ್ಲ? ಪೊಲೀಸ್ ಆಫೀಸರ್ ಆದವರು ಹೀಗೆ ಮ್ಯಾನರ್ಸ್ ಇಲ್ಲದೆ ಬಿಹೇವ್ ಮಾಡೋದಕ್ಕೆ ಸಾಧ್ಯನಾ? ನಿಂತ್ಕೊಳ್ಳಿ. ದೇವ್ರೆ, ನಮ್ಮ ಜನ್ಮ ಅಂದ್ರೆ ನೀನ್ ಕೊಡೋ ಬದುಕು ಅಂತ ಎಲ್ಲರೂ ಹೇಳ್ತಾರೆ. ಆ ಬದುಕನ್ನ ಚೆನ್ನಾಗಿ ಬದುಕಿ ಮುಗಿಸ್ಬೇಕು ಅನ್ನೋದು ನೀನ್ ನಮಗ್ ಕೊಡೋ ಜವಾಬ್ದಾರಿ ಅಲ್ವಾ?
ಮತ್ತೆ ಆ ಜವಾಬ್ದಾರಿಗೆ ಯಾಕಿಷ್ಟೆಲ್ಲ ಗೊಂದಲಗಳು? ಅಲ್ಲ, ನನ್ ಯಾರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹಿನ್ನೆಲೆ ಏನು? ನಾನು ಕೇವಲ ನಾಟಕ ಮಾಡೋ ಶೈಲು ಅಂತ ಅಷ್ಟೇ ನನಗೆ ಗೊತ್ತಿರೋದು, ಅಷ್ಟೇ ನನಗೆ ನೆನಪಿರೋದು ಕೂಡ. ಮತ್ತೆ ಶಿವಾನಿ ಯಾರು? ನನಗೆ ಯಾಕೆ ತ್ರಿಶೂಲ್ ಮೇಲೆ ಅಷ್ಟೊಂದು ಪ್ರೀತಿ? ಆಗಾಗ ನನ್ನ ಕನ್ಸಲ್ಲಿ ಬಂದು ಕಾಡೋ ಆ ಅಸ್ಪಷ್ಟ ಮುಖಗಳು ಯಾರ್ದು? ನನ್ನ ಹೊಟ್ಟೆಲಿರೋ ಈ ಮಗು ಯಾರ್ದು? ಮಾತಾಡು ದೇವ್ರೆ, ಉತ್ತರ ಕೊಡು. ಶೈಲು, 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 ಎಲ್ಲೋದ್ಲಪ್ಪ ಇವಳು? ಶೈಲು, ಶೈಲು! ಈ ಜಗತ್ತಲ್ಲಿ ಎಲ್ಲದಕ್ಕೂ ನಿನ್ನ ಅಪ್ಪಣೆ ಬೇಕು ದೇವ್ರೆ. ಅಂದ್ಮೇಲೆ ನನ್ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡು. ನಾನು ಯಾರು ದೇವ್ರೆ? ನನಗೆ ಯಾಕೆ ಇಷ್ಟೊಂದು ಗೊಂದಲಗಳನ್ನ ನೀಡ್ತಾ ಇದೆಯಾ? ನನಗೆ ಯಾಕೆ ಇಷ್ಟು ಕಷ್ಟಗಳನ್ನ ಕೊಡ್ತಾ ಇದೆಯಾ? ಉತ್ತರ ಕೊಡು. ಈ ಹೊತ್ತಲ್ಲಿ ನಾನು ನಿನ್ನ ಮುಂದೆ ಬಂದು ನಿಂತಿರೋದು ಇದೇ ಕಾರಣಕ್ಕೋಸ್ಕರ. ಹೇಳು, ನನಗೆ ಉತ್ತರ ಬೇಕೇ ಬೇಕು. ಪ್ರತಿಯೊಂದು ಜೀವಿಗೂ ಒಂದು ಗುರಿ ಅಂತ ಇರುತ್ತೆ. ಅದನ್ನ ಸಾಧಿಸೋಕ್ಕೋಸ್ಕರನೇ ಆ ಜೀವಿ ಬದುಕಬೇಕು ಅಂತ ಎಲ್ಲರೂ ನಂಬಿರ್ತಾರೆ. ಆದ್ರೆ ನನಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಗುರಿನ ಎಲ್ಲಿಂದ ಕಂಡ್ಕೊಳ್ಳಿ? ಇಲ್ಲ ದೇವ್ರೆ, ಇಂಥ ಬದುಕ್ಬೇಕಾ ನಾನು? ಪ್ರೀತಿ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಪ್ರೀತಿ ಸಿಕ್ತು. ಮದುವೆ ಅನ್ನೋದ್ರಲ್ಲಿ ಆಸಕ್ತಿನೇ ಇರಲಿಲ್ಲ. ಆದ್ರೂ ನನ್ನ ಕುತ್ತಿಗೆಗೆ ತಾಳಿ ಬಿತ್ತು. ಅವನೇ ನನ್ನ ಗಂಡ ಅಂತ ಒಪ್ಕೊಳ್ಳೋಷ್ಟ್ರಲ್ಲಿ ನನ್ನ ಹೊಟ್ಟೆಲಿ ಒಂದು ಮಗು ಇತ್ತು. ಇವತ್ತು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡ್ಕೋಷ್ಟ್ರಲ್ಲಿ ನಾಳೆನೆ ಕಳೆದಿರುತ್ತೆ ದೇವ್ರೆ. ಬೇಡ, ಇಂಥ ಬದುಕೋದೇ ಬೇಡ. ಇದಕ್ಕಿಂತ ಸಾಯೋದೇ ಮೇಲಲ್ವಾ? ಹೌದು, ಅದೇ ಸರಿ ದೇವ್ರೆ. ನನ್ನ ಕ್ಷಮಿಸ್ಬಿಡು ತ್ರಿಶೂಲ್. ನಾನು ನಿನ್ನ ಮಗು ನಿನಗೆ ಹೇಳ್ದೆ ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿಸ್ಬಿಡು. ಗೊತ್ತಲ್ಲ, ಈ ಶೈಲು ಅಂದ್ರೆ ಸ್ಟೈಲು, ಸ್ಟೈಲು ಅಂದ್ರೆ ಶೈಲು. ಅಯ್ಯೋ,
ನೀನ್ ನೋಡಕ್ ನನ್ ಥರನೇ ಇದೆಯಾ? ನಿನ್ ಬಟ್ಟೆ ಕೂಡ ಅಯ್ಯೋ, ಬಟ್ಟೆ ಅದ್ಲು ಬದ್ಲು ಆಗಕ್ ಹೇಗ್ ಸಾಧ್ಯ? ಅಲ್ಲ, ಇದ್ಯಾ ಮಾಯೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಇವ್ರು ಯಾರು? ರಾಕ್ಷಸರಿದ್ದಂಗಿದ್ದಾರೆ. ಅವ್ರೆ ಅಂದ್ರೆ ಅಂದ್ರೆ ನೀನ್ ದೆವ್ವನಾ? ಅಯ್ಯಪ್ಪ, ಮೊದ್ಲಿನಿಂದ ಎಸ್ಕೇಪ್ ಆಗ್ಬೇಕು. ಅತ್ತೆ, ಮಾವ, ಶೈಲು, ಶೈಲು, ಏನಮ್ಮ ಆಯ್ತು? ಬಂಗಾರ, ಅಯ್ಯೋ, ರಕ್ತ ಬರ್ತಾ ಇದೆಯಲ್ಲ. ನಾನೇ ಶಿವಾನಿನಾ? ಭೋಲೆನಾಥ, ಹೇ ಮಹೇಶ್ವರ, ಸಹಸ್ರ ಬಾಹುಬಲೇಶ್ವರ, ಹೇ ನಾಗಲಾಂಚನ ಭೂಮಂಡಲ ವ್ಯಾಪ್ತ ಸೃಷ್ಟಿಕರ್ತ, ಸೃಷ್ಟಿ ಸ್ಥಿತಿ ಲಯ ನಿಯಂತ್ರಕ, ಹೇ ಮಹೇಶ್ವರ, ಕೊನೆಗೂ ಇವಳೇ ಅವಳೇ ಇವಳನ್ನ ಸತ್ಯವನ್ನ ಸತ್ಯದರ್ಶನ ಮಾಡಿಸಿದ್ಯಾ? ಸತ್ಯನಾಥ ಚಂದ್ರಚೂಡೇಶ್ವರ, ಪಾಹಿಮಾಂ. ಅವಳು ಯಾರೆಂದು ಅವಳಿಗೆ ಅರಿವಾದ ಹಾಗೆ ಅವನು ಯಾರೆಂದು ಅವನಿಗೆ ಅರಿವಾಗಿಸು. ಅವನ ಅರಿಗಳು ಯಾರು ಎಂದು ಅವನಿಗೆ ತಿಳಿಸು. ಹೇ ಮಹೇಶ್ವರ, ಹೇ ಉಮಕಾಂತೇಶ್ವರ, ಅವಳಿಗೆ ಅವನ ಮೂಲ ಶಕ್ತಿಯನ್ನು ದಯಪಾಲಿಸು. ಪೂರ್ವ ಜನ್ಮದ ರಹಸ್ಯವನ್ನ ತಿಳಿಸು. ಎಲ್ಲವೂ ತಿಳಿದರೆ ಎಲ್ಲವೂ ತಿಳಿಗೊಳವಾಗುವುದು. ಹೇ ಭೋಲೆನಾಥ, ಕಾಪಾಡ, ಕರಾಳ ಕಾಲ ಮುಂದೆ ಘೋರ ಅಮಾವಾಸ್ಯೆ ಕಾದಿದೆ. ಇಡೀ ನಾಗ ಸಂಕುಲ ಬೀಳುತ್ತಿದೆ.
ನಾಗಲೋಕವು ಕಾದಿದೆ. ಎಲ್ಲರನ್ನು ಆಶೀರ್ವದಿಸಿ ಎಲ್ಲರನ್ನು ಕಾಪಾಡು ತಂದೆ, ಕಾಪಾಡು. ಅವಳಿಗೆ ಎಲ್ಲವೂ ನೆನಪಾದ ಹಾಗೆ ಅವನಿಗೂ ಕೂಡ ಎಲ್ಲವನ್ನು ನೆನಪಾಗಿಸು. ನಾಗಮಣಿಯನ್ನ ಮೂಲ ಸ್ಥಾನಕ್ಕೆ ತಲುಪಿಸಲು ಅದು ನೆನಪಾಗಿಸು. ಕಾಪಾಡು ಭೋಲೆನಾಥ. ನನ್ನ ಜೀವನದಲ್ಲಿ ಇಂಥದ್ದೊಂದು ಕಥೆ ನಡೀತಾ ನನ್ನಿಂದಾಗಿ ಆ ಹುಡುಗಿ ಪ್ರಾಣ ಹೋಯ್ತಾ? ಪಾಪ ಅವಳನ್ನು ಸುಟ್ಟು ಬಿಟ್ರ? ಅಯ್ಯೋ ದೇವ್ರೆ, ನನ್ನ ಜೀವನದಲ್ಲಿ ಇಂಥದ್ದೊಂದು ಸ್ಥಿತಿ ಬರೋದಕ್ಕೆ ಕಾರಣ ಏನು? ಅಲ್ಲ, ನಾನು ಅವಳು ಹಾಕಿದ್ದಕ್ಕೆ ಕಾರಣ ಏನು? ಈಗ ಹೀಗೆ ಬದಲಾಗಿರೋದಕ್ಕೆ ಕಾರಣ ಏನು? ನನ್ನ ಜೀವನದ ಉದ್ದೇಶ ಏನು? ಗುರಿ ಏನು? ದೇವ್ರೆ ಮಾತಾಡು, ನನಗೆ ಉತ್ತರ ಕೊಡು. ಏನಿದು ಅದ್ಭುತ? ಇದೇನಿದು? ರೂಮ್ ಒಳಗೆಲ್ಲ ಗ್ರೀನ್ ಕಲರ್ ಆಗಿದೆ. ಈ ಬೆಳಕು ಎಲ್ಲಿಂದ ಬರ್ತಿದೆ? ನನ್ನ ಶೈಲು ಅಲ್ಲ, ನಾನು ನನ್ನ ಶಿವಾನಿ, ನಾಗಲೋಕದ ಶಿವಾನಿ. ಆದಿಶೇಷನ ಪ್ರಿಯತಮ ಶಿವಾನಿ, ಈ ಲೋಕದ ತ್ರಿಶೂಲ್ ಪತ್ನಿ ಶಿವಾನಿ. ಆದಿಶೇಷನಿಗೋಸ್ಕರ, ನಾಗಮಣಿಗೋಸ್ಕರ ಈ ಲೋಕಕ್ಕೆ ಬಂದ ಶಿವಾನಿ. ಪರಿಹಾರ ಆಯ್ತು, ನನ್ನ ಗೊಂದಲಗಳೆಲ್ಲ ಪರಿಹಾರ ಆಯ್ತು. ನಾನು ಯಾರು ಅನ್ನೋದಕ್ಕೆ ನನಗೊತ್ತರ ಸಿಕ್ಬಿಡ್ತು. ಇದೇನಿದು? ಇವತ್ತು ಆಕಾಶದ ಬಣ್ಣ ಬೇರೆ ಥರನೇ ಇದೆಯಲ್ಲ. ಆಕಾಶ ತಿಳಿಯಾಗಿದ್ದಾಗ ಅದ್ರ ಬಣ್ಣ ನೀಲಿ, ಮೋಡ ಕವ್ದಾಗ ಕಪ್ಪು, ಆದರೆ ಇವತ್ತು ಹಸಿರು ಬಣ್ಣಕ್ಕೆ ತಿರುಗಿದೆಯಲ್ಲ. ಮನ್ಸಲ್ಲಿ ಏನೋ ಒಂಥರ ಸಂತೋಷ. ಈ ಅನುಭವ ನನಗೆ ಮುಂಚೆನೂ ಯಾವತ್ತೂ ಆಗಿದೆ. ನಾನು ಸ್ವರ್ಗದಲ್ಲೇ ಇದ್ದೀನಿ ಅಂತ ಅನಿಸ್ತಿದೆಯಲ್ಲ. ಈ ಅನುಭವ ನನಗೆ ಯಾವಾಗ ಆಗಿತ್ತು? ಯಾಕೆ ಸಂತೋಷ ಆಗ್ತಿದೆ ನನಗೆ? ಹೊಸ ಮಳೆ ನೋಡಿದ ನವಲಿನ ಹಾಗಾಗ್ತಿದ್ಯಲ್ಲ. ಕಳೆದು ಹೋದ ಮಗು ಮತ್ತೆ ಅಮ್ಮ ನೋಡಿದಾಗ ಓಡ್ ಹೋಗಿ ತಪ್ಕೊಂಡಾಗ ಆಗುತ್ತಲ್ಲ ಖುಷಿ, ಅಷ್ಟು ಖುಷಿ ಆಗ್ತಿದೆ. ನದಿ ಕಡಲಿನ ಸೇರಿದಾಗ ಆಗುತ್ತಲ್ಲ, ಅಷ್ಟು ಸಂತೋಷ ಆಗ್ತಿದೆ. ಯಾಕೆ ನನಗೆ ಇಷ್ಟೊಂದು ಸಂತೋಷ ಆಗ್ತಿದೆ? ಎಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಟ್ಟೆ ಪರಮೇಶ್ವರ. ಆದ್ರೆ ನನ್ನ ಹೊಟ್ಟೆಲಿದ್ದ ನಾಗಮಣಿ ಅವಳ ಹೊಟ್ಟೆ ಹೇಗೆ ಸೇರ್ತು ಅನ್ನೋದಕ್ಕೆ ಮಾತ್ರ ಉತ್ತರ ಕೊಡ್ಲಿಲ್ಲ ನೀನು. ನನ್ನಲ್ಲಿದ್ದ ನಾಗಮಣಿ ನನ್ನ ಪ್ರಾಣ ಉಳಿಸ್ತು. ನನ್ನ ಪ್ರಾಣಕ್ಕೋಸ್ಕರ ಅವಳ ಪ್ರಾಣ ಹೋಯ್ತು. ಆದ್ರೆ ಆ ನಾಗಮಣಿ ಅವಳ ಪ್ರಾಣ ಯಾಕೆ ಉಳಿಸ್ಲಿಲ್ಲ ಪರಮೇಶ್ವರ? ಆ ನಾಗಮಣಿ ಚಿತೆಯಲ್ಲಿ ಹೇಗೆ ಉರಿದೋಯ್ತು? ಕಾರಣ ಕೊಡು, ನನಗೆ ಉತ್ತರ ಕೊಡು ಪರಮೇಶ್ವರ. ನನ್ಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಇದೊಂದು ಪ್ರಶ್ನೆನ ಮಾತ್ರ ಯಾಕೆ ಪ್ರಶ್ನೆಯಾಗೆ ಉಳಿಸ್ದೆ? ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕು ಅಂತನಾ? ನಾಗಲೋಕದಿಂದ ಭೂಲೋಕಕ್ಕೆ
ನಾನು ಆದಿಶೇಷನ್ಗೋಸ್ಕರ ಬಂದೆ. ಅವನಿಗೆ ನನ್ನ ನೆನಪುಗಳೆಲ್ಲ ಕಳೆದು ಹೋದಾಗ ಆ ನೆನಪುಗಳನ್ನೆಲ್ಲ ಮರಳಿ ತರ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಈಗ ಅವನೇ ಕಾಣ್ತಿಲ್ಲ. ಎಲ್ಲಿದ್ಯಾ ಆದಿಶೇಷ ನೀನು? ಪರಮೇಶ್ವರ, ನನ್ನ ಆದಿಶೇಷನ ನನಗೆ ಹುಡುಕೊಡು ತಂದೆ. ಕಾಫಿ ತಗೊಳ್ಳಿ. ಅಮ್ಮ, ಕಾಫಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಮ್ಮ ಅಮ್ಮನ ಥರಾನೇ. ಅಮ್ಮ, ನಿಮಗೆ ನಿಮ್ಮ ಮಗನ ನೆನಪಾಗಲ್ವಾ? ಯಾವ ಹೆತ್ತ ತಾಯಿಗೆ ತನ್ನ ಮಗನ ನೆನಪಾಗಲ್ಲ ಹೇಳಿ? ಅವನು ಬರೋ ದಾರಿನೇ ಕಾಯ್ತಾ ಇದ್ದೀನಿ. ಏನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ವಾಪಸ್ ಬರ್ತಾನೆ. ಆ ದೇವ್ರ ಹತ್ರ ನಾನು ಅದೇ ಬೇಡ್ಕೋತಾ ಇದ್ದೀನಪ್ಪ.